2026ರಲ್ಲಿ ಅಂದರೆ ಇದೇ ವರ್ಷ ರಾಜ್ಯ ಸರ್ಕಾರ ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ ಅನ್ನು ನಡೆಸಲಿಕ್ಕೆ ತೀರ್ಮಾನವನ್ನ ಮಾಡಿದೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಜಿಬಿಎ ಎಲೆಕ್ಷನ್ ಅನ್ನ ಬ್ಯಾಲೆಟ್ ಪೇಪರ್ ಮೂಲಕವೇ ನಡೆಸೋದಕ್ಕೆ ಮೊನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಇದಕ್ಕೆ ಚುನಾವಣಾ ಆಯೋಗ ಎಲ್ಲೋ ಒಂದು ಕಡೆ ಒಪ್ಪಿಗೆಯನ್ನು ಸೂಚಿಸುತ್ತಾ ಇಲ್ವಾ ಅನ್ನುವ ರೀತಿಯಾದಂತಹ ಪ್ರಶ್ನೆಯನ್ನು ಹುಟ್ಟು ಹಾಕಿದೆ. ಇದೆಲ್ಲದರ ನಡುವೆ ಈ ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸಬೇಕೇ ಬೇಡವೇ ಅನ್ನೋದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳ ಮಾದರಿಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ, ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲೂ ಬ್ಯಾಲೆಟ್ ಪೇಪರ್ ಬಳಕೆಗೆ ಅವಕಾಶ. ಈ ಬಾರಿಯ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರದ ಮಹತ್ವದ ನಿರ್ಧಾರ. ರಾಜ್ಯ ಸರ್ಕಾರದ ನಿರ್ಧಾರದ ಅನ್ವಯ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳ ಚುನಾವಣೆಗೆ ವಿದ್ಯುನ್ಮಾನ ಮತಯಂತ್ರದ ಬದಲು ಬ್ಯಾಲೆಟ್ ಪೇಪರ್ ಬಳಸಲು ರಾಜ್ಯ ಚುನಾವಣಾ ಆಯೋಗ ಇತ್ತೀಚೆಗೆ ನಿರ್ಧಾರವನ್ನ ಮಾಡಿತ್ತು. ಕರ್ನಾಟಕದಲ್ಲಿಯೂ ಗ್ರಾಮ ಪಂಚಾಯಿತಿಗಳಲ್ಲಿ ಚುನಾಯಿತ ಪ್ರತಿನಿಧಿಗಳ ಅಧಿಕಾರ ಅವಧಿ ಮುಕ್ತಾಯವಾದ ಹಿನ್ನೆಲೆ ಆಡಳಿತ ಅಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತಿದೆ. ಇದರ ಬಗ್ಗೆ ಜನರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯಾಲೆಟ್ ಪೇಪರ್ ಇರಬೇಕು. ಯಾಕೆ ಅಂದರೆ ಏನೋ ಅದು ನಡೀತಾ ಇದೆ, ಅದೆಲ್ಲ ಅವಾಯ್ಡ್ ಆಗಬೇಕು ಅಂದರೆ ಬ್ಯಾಲೆಟ್ ಪೇಪರೇ ಮಾಡಲಿ. EVM ಅಲ್ಲಿ ಏನೋ ಅದು ಜನಗಳು ಸರಿಯಾಗಿ ಇದಾಗ್ತಾ ಇಲ್ಲ ಅಂತ ಜನಗಳು ಓವರಾಲ್ ಹೇಳ್ತಾ ಇದ್ದಾರೆ. ನಾವು ಒಬ್ಬಂದೇನಲ್ಲ, ಇದು ಸಾರ್ವಜನಿಕರಿಂದ ಬರ್ತಾ ಇರೋದು ಫೀಡ್ಬ್ಯಾಕು ಕೇಳ್ಕೊಂಡಿದ್ದೀವಿ, ಅದನ್ನು ಹೇಳ್ತಾ ಇದ್ದೀವಿ. ಅದರಿಂದ EVM ಬೇಡ, ಅದರಲ್ಲಿ ಏನೋ ಗೋಲ್ಮೇಲೆ ನಡೀತಾ ಇದೆ ಅಂತ ಜನಗಳು ಭಾವನೆ, ತಪ್ಪು ಭಾವನೆ ಇದೆ. ಅದರಿಂದ EVM ಬೇಡ. EVM ಮೇಲೆ ನಮಗೆ ನಂಬಿಕೆ ಇಲ್ಲ. ಆದಮೇಲೆ ನಾನು ಒಬ್ಬ ಸರ್ಕಾರಿ ನೌಕರಲ್ಲಿದ್ದೀನಿ, ನೌಕರನಾಗಿ ಮಾತಾಡ್ತಾ ಇದ್ದೀನಿ. ಸುಮಾರು ಸ್ಟಾರ್ಟಿಂಗು ಒಂದು 10 ಇಯರ್ಸು ಚೆನ್ನಾಗಿ ಬಂತು EVM. ಈಗ ಅಷ್ಟು ಸ್ಪಷ್ಟವಾಗಿ ಬರ್ತಾ ಇಲ್ಲ ಅದ್ರ ರಿಸಲ್ಟು. ಆಮೇಲೆ ಜನಗಳಿಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. EVM ಮೇಲೆ, ಬ್ಯಾಲೆಟ್ ಪೇಪರ್ ಮೇಲೆ ಪೂರ್ಣ ನಂಬಿಕೆ ಇದೆ. ಆಮೇಲೆ ಇನ್ನೊಂದೇನು ಅಂದರೆ, ಕೆಲವು ಕ್ಷೇತ್ರಗಳಲ್ಲಿ ಗೆಲ್ಲೋ ಅಭ್ಯರ್ಥಿಗಳು ಗೆಲ್ಲೋ ಇನ್ನೇನು 100% ಗೆಲುವಿದೆ ಅಂತ ಅನ್ನೋ ಮೂಮೆಂಟಲ್ಲಿ, ಚುನಾವಣಾ ಇದರಲ್ಲಿ ಟೈಮಲ್ಲಿ ಆ ಚುನಾವಣೆ ನಡೆಯುವಾಗ ಕ್ಯಾನ್ವಾಸ್ ಮಾಡ್ತಾರಲ್ಲ, ಆಗ 100% ಗೆಲ್ತಾರೆ ಅನ್ನೋ ಅಭ್ಯರ್ಥಿಗಳು ಸೋಲ್ತಾವ್ರೆ. ಎಷ್ಟು ಸುಮಾರು ಒಂದು 1,000, 2,000, 10,000, 20,000 ಒಟ್ಟಲ್ಲಿ ಸೋತೋಯ್ತಾವ್ರೆ. ಅದರಿಂದ ಆಮೇಲೆ ಇನ್ನೊಂದು ಒಟ್ಟಾರೆ ಜನಗಳ ಜನಾಭಿಪ್ರಾಯ ಏನು ಅಂದರೆ, EVM ಬೇಡ, ಮೊದಲಿದ್ದದ್ದು ಬ್ಯಾಲೆಟ್ ಪೇಪರ್ ಜಾರಿ ಮಾಡಿ. EVM ಮಿಷಿನ್ ಇಸ್ ಓಕೆ, ಸ್ಲಿಪ್ಪು ಎಲ್ಲ ಪ್ರಯೋಜನ ಇಲ್ಲ. ಎಲ್ಲ ಬ್ಯಾಲೆಟ್ ಪೇಪರ್ ಎಲ್ಲ ಕಳ್ಳರು, ಎಲ್ಲ ಡೂಪ್ಲಿಕೇಟ್ ಮಾಡಿ ಹಾಕ್ತಾರೆ. ಎಲ್ಲರೂ ಇನ್ನೇನು ಮಾಡಲ್ಲ. ಅದಕ್ಕೆ ಅಂತ ಜನಗಳಿದ್ದಾರೆ, ಅವರು ಬಂದು ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ, ಬೇರೆಯವ್ರದ್ದು ಹಾಕ್ಬಿಡ್ತಾರೆ. ಆ ಥರ ಯಾವುದು ಅವರು ಯಾವತ್ತೂ ಒಳ್ಳೆ ಕೆಲಸ ಮಾಡಿಲ್ಲ. EVM ಮಿಷಿನ್ ಒಳ್ಳೆಯದು. EVM ಒಂದು ರೀತಿಯಲ್ಲಿ ಒಳ್ಳೆಯದು ಮೇಡಮ್. ಅದು 100% ಟ್ರಾನ್ಸ್ಪರೆನ್ಸಿ ಇದೆ. ಅದು ಹೇಳೋರಿಗೆ ಅವ್ರಿಗೆ ನಂಬಿಕೆ ಇಲ್ಲ. ಸೊ ಅದು ಎಲ್ಲ ಕಡೆ ಎಲ್ಲ ರೀತಿಯಲ್ಲೂ ಪ್ರೂವ್ ಮಾಡಿದ್ರೂ ಅವ್ರಿಗೆ ನಂಬೋಕ್ಕಾಗ್ತಾಯಿಲ್ಲ. ಅಂಥವ್ರಿಗೆ ಅದು ಯಾವ ರೀತಿ ಅರ್ಥ ಮಾಡಬೇಕು, ಅರ್ಥ ಮಾಡಿಸ್ಬೇಕು, ಅದು ಗೊತ್ತಾಗಲ್ಲ. ಸೊ ಅವ್ರಿಗೆ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ಏನೋ ಒಂದು ರೀತಿಯಲ್ಲಿ. ಈಗ ಉದಾಹರಣೆಗೆ ಇಲ್ಲಿ ಕಾಂಗ್ರೆಸ್ ಬಂತು, ಅದೇನು ಬ್ಯಾಲೆಟಿಂದ ಬಂತಾ, EVM ಇಂದನೇ ಬಂತು. ಅದನ್ನೇ ಅವರು ಒಪ್ತಾ ಇಲ್ಲ. ಈಗ ಅದು ಅವರಿಗೆ ಯಾವ ರೀತಿಯಲ್ಲಿ ಅರ್ಥ ಮಾಡಿಸ್ಬೇಕು, ಯಾವ ರೀತಿಯಲ್ಲಿ ತೋರಿಸ್ಬೇಕಂದ್ರೆ ಅದು ಅವ್ರಿಗೆ ಒಂದು ಟ್ರೈನಿಂಗ್ ಕೊಡಬೇಕಷ್ಟೆ. EVM ಹೆಂಗೆ ಕೆಲಸ ಮಾಡುತ್ತೆ, ಅದು ಹೇಗೆ ಅದು ಕೌಂಟಿಂಗ್ ಆಗುತ್ತೆ, ಒಂದು ಟ್ರೈನಿಂಗ್ ಕೊಟ್ಟು ಅವರಿಗೆ ಒಂದು ಕೌಂಟಿಂಗ್ ಆಗಬೇಕಾದ್ರೆ ಅವ್ರನ್ನ ಕೂರಿಸ್ಬಿಟ್ಟು ಮಾನಿಟ್ರ್ ಮುಂದೆ ತೋರಿಸ್ಬೇಕು. ಆವಾಗ ಅವರಿಗೆ ಒಂದು ಅರಿವಾಗುತ್ತೆ. ಅದು ಒಬ್ಬರು ಮೋಸ ಮಾಡಬೇಕು, ಒಬ್ಬರಿಗೆ ಅನ್ಯಾಯ ಆಗಬೇಕು ಅಂತ ಅದು ಇಲ್ಲ. ಸೊ ಅವರಿಗೆ ಯಾರಿಗೆ ಅದು ಮೋಸ, ಅದು ಒಂದು ರೀತಿಯಲ್ಲಿ ಇದೆ ಅನ್ನೋದು ಅವ್ರಿಗೇನು ಮಾಡಬೇಕು, ಅವರಿಗೆ ಒಂದು ಆಳದಿಂದ ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅವ್ರಿಗೆ ಹೇಳ್ಕೊಡ್ಬೇಕಷ್ಟೆ. EVM ಇಸ್ ಬೆಸ್ಟ್. ಯಾಕಂದರೆ ನೀವು ಪೇಪರ್ಗೆ ಎಷ್ಟು ವೇಸ್ಟ್ ಮಾಡ್ತೀವಿ ನಾವು. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ನೊಳಗೆ ಅವ್ರು ಹೇಳ್ತಾರೆ ಏನೇನೋ ಇದಾಗುತ್ತೆ ಅಂತ, ಎಲ್ಲದರೊಳಗೂ ಇದ್ದೇ ಇದೆ, ಗೊತ್ತಾಯ್ತು. ಆಮೇಲೆ ಇನ್ನೊಂದು EVMನೊಳಗೆ ಅವರು ಓಕೆ ಅನ್ನೋ ಹೊರತು ಇನ್ನೊಬ್ಬರು ವೋಟ್ ಮಾಡೋಕ್ಕಾಗಲ್ಲ. ಆದ್ದರಿಂದ ರಾದರ್ ದ್ಯಾನ್ ವೇಸ್ಟಿಂಗ್ ಸೋ ಮಚ್ ಆಫ್ ಪೇಪರ್ ಆನ್ ದಿಸ್ ಒನ್, ನಾನೇನು ಅಂದ್ಕೊಳ್ತೀನಿ ಅಂದರೆ EVM ಈಸ್ ದಿ ಬೆಸ್ಟ್. ನಾಳೆ ಬರ್ತಕ್ಕಂಥ ಏನು ನೀವು ಚುನಾವಣೆ ಇದೆ,
ಇವತ್ತು ಗ್ರಾಮ ಪಂಚಾಯತಿ ಹ್ಯಾಸ್ ರೂಲ್ ಏನದ ಅದು ನಡೀತಾ ಇದೆ. ಅದನ್ನೇನು ಇ ವಿ ಮೆಷಿನ್ಲೇ ಮಾಡೋಂಗಿಲ್ಲ, ಬ್ಯಾಲೆಟ್ ಪೇಪರ್ಲೇ ಮಾಡ್ತಾರೆ. ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ TP ಮತ್ತು ZP ಈ ನಡೀತಕ್ಕಂಥ ಚುನಾವಣೆಯಲ್ಲಿ ಕರ್ನಾಟಕ ಸರ್ಕಾರ ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಬೇಕು. ಬ್ಯಾಲೆಟ್ ಪೇಪರ್ ಮುಖಾಂತರ ಮಾಡಿದರೆ ಸರಿಯಾದ ಒಬ್ಬ ಪ್ರತಿನಿಧಿಗೆ ನೆಮ್ಮದಿನೂ ಸಿಗುತ್ತೆ, ನ್ಯಾಯನೂ ಸಿಗುತ್ತೆ. ಏನಾದರೂ ಇ ವಿ ಮೆಷಿನ್ ಮಾಡಿದರೆ ಮತ್ತೆ ನಮ್ಮ ಮೋಸ ಹೋಗುವಂಥ ಚಾನ್ಸ ಭಾಳ ಇದೆ, ಮೋಸ ಆಗೇ ಆಗ್ತದೆ. ಯಾಕೆ ಹಿಂದೆ ನಡೆದ ಚುನಾವಣೆಗಳಲ್ಲಿ ನಾವೆಲ್ಲ ಕಡೆ ಬೇರೆ ಬೇರೆ ಕಂಪೇರ್ ಮಾಡಿದ್ರೆ ಇವತ್ತು ಎಕ್ಸಿಟ್ ಪೂಲಲ್ಲಿ ಬಿಹಾರ್ ಚುನಾವಣೆ ನೋಡಿದ್ದೀವಿ, ಜಾರ್ಖಂಡ್ ನೋಡಿದ್ದೀವಿ, ಆಮೇಲೆ ಕೇರಳ ಚುನಾವಣೆ ನೋಡಿದ್ದೀವಿ, ಪಾರ್ಲಿಮೆಂಟ್ ಚುನಾವಣೆ ನೋಡಿದ್ದೀವಿ, ವಿಧಾನಸಭೆ ಚುನಾವಣೆ ನೋಡೀವಿ. ಎಕ್ಸಿಟ್ ಪೋಲ್ ಹೇಳೋದೇ ರಿಸಲ್ಟ್ ಬಂದಮೇಲೆ ಬೇರೆ ಇರುತ್ತೆ. ಯಾಕೆಂದರೆ ಅವರು ಕೂಡ ನಮ್ಮದು ಮೀಡಿಯಾದವರು ಕೂಡ ಎಕ್ಸಿಟ್ ಪೋಲ್ದವರು ನಂಬಲಾರಂಥ ಪರಿಸ್ಥಿತಿಯಲ್ಲಿದೆ. ಆ ಕಾರಣಕ್ಕಾಗಿ ಏನದಲ್ಲ ಅವ್ರು ಇ ವಿ ಮೆಷಿನ್ ಮಾಡಬಾರ್ದು ಅಂತ ರಾಜ್ಯ ಸರ್ಕಾರ ನಿರ್ಧಾರಿಸಿದ್ದು. ನಾಗರಿಕರದ ಒಂದು ಮನುಷ್ಯ ಏನಿದೆ ಅವ್ರಿಗೆ ನ್ಯಾಯ ಸಿಗಲಿ ಅಂತಿದೆ. ಒಳ್ಳೆಯ ಪ್ರತಿನಿಧಿಗಳು ಆರಿಸಿ ಬರಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ. ಇನ್ನೊಂದೆಡೆ ಇದೇ ಮಾರ್ಚ್ ಅಂತ್ಯದೊಳಗೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿ ಮುಕ್ತಾಯವಾಗಲಿರುವುದರಿಂದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಆದೇಶವನ್ನ ಹೊರಡಿಸಲಾಗಿದೆ. ಈ ನಡುವೆ ಬ್ಯಾಲೆಟ್ ಪೇಪರ್ನಲ್ಲೇ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನ ನಡೆಸಲು ಸಚಿವ ಸಂಪುಟ ಮಹತ್ವದ ತೀರ್ಮಾನವನ್ನ ಕೈಗೊಂಡಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದರೆ BJP ಸೆಂಟ್ರಲಲ್ಲಿ ಬಂದಿದೆ. ಅವೆರಡೂ ನೋಡಿದರೆ ನನ್ನ ಅನಿಸಿಕೆ ಬ್ಯಾಲೆಟ್ ಪೇಪರು ಬೆಸ್ಟ್ ಅನಿಸುತ್ತೆ. ಯಾಕಂದರೆ EMIನಲ್ಲಿ ಅದರಲ್ಲಿ ಏನೋ ರಾಂಗ್ ಇದೆಯೋ ಇಲ್ಲ ನಾವು ಓದ್ತೋದೇ ಪ್ರಾಬ್ಲಮ್ ಆಗಿತ್ತು, ಬೇರೆಯವ್ರು ಓದ್ತಿದ್ದು ಏನಾರ ಇದಾಗುತ್ತೋ ಗೊತ್ತಿಲ್ಲ. ಆದ್ದರಿಂದ ನನ್ನ ಅನಿಸಿಕೆ ಬ್ಯಾಲೆಟ್ ಪೇಪರ್ ಬಂದರೆ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಗೊತ್ತಿಲ್ಲದವ್ರು ಹೋಗ್ಬಿಟ್ಟು ಮುಡ್ಚಿ ಹಾಕ್ತಾರೆ ವಯಸ್ಸಾದವರು. ಅವರು ವಯಸ್ಸಾದವರು ಅದು ಗೊತ್ತಿಲ್ದೈತೆ ಏನೂ ಮಾಡೋಕ್ಕಾಗಲ್ಲ. ಆದ್ದರಿಂದ ಇದಕ್ಕಿಂತ ಬ್ಯಾಲೆಟ್ ಪೇಪರ್ ಬಂದರೆ ಒಳ್ಳೆಯದು. VBM ಮುಖ್ಯ. ಮಿಷನ್ ಇದೆಯಲ್ಲ VBM ಅದು ಮುಖ್ಯವೇ ಹೊರತು ಈ ವಿಶ್ವದಲ್ಲೇ ಇಂಥ ಸೈನ್ಸು, ಗ್ಲೋಬಲೈಜೇಷನ್ನು, ತಾಂತ್ರಿಕ ವ್ಯವಸ್ಥೆ ಪ್ರತಿಯೊಂದು ಆಫೀಸಲ್ಲೂ ಪ್ರತಿಯೊಂದು ಗ್ರಾಮಾಂತರ ಇದರಲ್ಲೂ ಕೂಡ ಕಂಪ್ಯೂಟರ್ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಮಿಷನ್ನಲ್ಲಿ ಇದುವರೆಗೂ ನಡ್ಕೊಂಡು ಬಂದಿದೆ. ಏನಾಗಿದೆ? ಕಾಂಗ್ರೆಸ್ ಸರ್ಕಾರ ಬಂದಿರಲಿಲ್ವಾ? EVM ಇದ್ದಾಗ ಕಾಂಗ್ರೆಸ್ ಸರ್ಕಾರ ಬಂದಿರಲಿಲ್ವಾ? ಕಾಂಗ್ರೆಸ್ ಗೆಲ್ಲೇ ಇಲ್ವಾ? ಅದನ್ನು ಏನೋ ತಾಂತ್ರಿಕ ದೋಷ ಇದೆ ಇನ್ನೊಂದು ಮತ್ತೊಂದು ಅಂತ ಹೇಳಿದ್ರೆ ಇದುವರೆಗೂ ಯಾವುದೂ ಕಂಡಿಡಿದು ಯಾರಿಗೂ ಪನಿಷ್ಮೆಂಟ್ ಆಗಿದ್ದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದನ್ನು ಇಂಥ ಒಂದು ತಾಂತ್ರಿಕ ವಿಜ್ಞಾನ ಮುಂದುವರೆದಿರುವಂಥ ಸಂದರ್ಭದಲ್ಲಿ ಏನಾದರೂ ಲೋಪದೋಷ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಜಾಣ್ಮೆ ತಂತ್ರಜ್ಞಾನ ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ಈಗ ಬ್ಯಾಲೆಟ್ ಪೇಪರ್ ಹಾಕಿ ಆ ಟೈಮ್ ವೇಸ್ಟು, ಆ ದುಡ್ಡು ವೇಸ್ಟು, ಈಗೆಲ್ಲ EVM ಮಿಷನ್ಗಳು ಎಷ್ಟಂತ ಸರ್ಕಾರ ದುಡ್ಡು ಖರ್ಚು ಮಾಡಿ ಕೊಂಡ್ಕೊಂಡಿದೆ. ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಇಷ್ಟೊಂದು ನಾಗಾಲೋಟದಲ್ಲಿ ಬೆಳೀತಾ ಇರುವಾಗ ಈ ಒಂದು ಇನ್ನೂ ಯಾವುದೋ ಸ್ವತಂತ್ರ ಬರೋಕ್ಕೆ ಮೊದಲಿದ್ದಂಥ ಒಂದು ವ್ಯವಸ್ಥೆ ಇರಬೇಕು ಅಂತ ಆಸೆ ಪಡೋದ್ರಲ್ಲಿ ಅಷ್ಟು ಉಚಿತ ಆಗೋದಿಲ್ಲ. ಹೋಗ್ತಾ ಹೋಗ್ತಾ ಮುಂದಕ್ಕೆ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದ್ದ ಮುಂದಕ್ಕೆ ಹೋಗ್ಬೇಕು ಹೊರತು ಹಿಂದಕ್ಕೆ ಬರಬಾರ್ದು. ಈಗ ನೋಡಿ ನಮ್ಮ ಇಲಾಖೆಯಲ್ಲಿ ಎಲ್ಲ ಡಿಜಿಟಲ್ಕರಣ ಮಾಡ್ತಾಯಿದ್ದೀವಿ. ಸರ್ಟಿಫಿಕೇಟಿಂದ ತೊಗೊಂಡು RTC EC ಈಗ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಈಗ ಹೋಗ್ತಾ ಹೋಗ್ತಾ ಮುಂದಕ್ಕೆ ರಿಜಿಸ್ಟ್ರೇಷನ್ ಇಲ್ಲ, ಸರ್ಟಿಫಿಕೇಟ್ ಕೊಡ್ತಾರೆ ಡಿಜಿಟಲೀಕರಣ. EC ಎಲ್ಲ ಮುಂದಕ್ಕೆ ಹೋಗ್ತಾ ಇದೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ. ಯಾಕೆ ಈ ಚುನಾವಣೆ ಇದರಲ್ಲಿ ಮಾತ್ರ ಹಿಂದಕ್ಕೆ ಹೋಗ್ತಾ ಇದೆ? ಏನಂದರೆ ಮೋಸ ಮಾಡಲಿಕ್ಕೆ ಅದೊಂದು ಅವಕಾಶ ಬೇಕು ಅವ್ರಿಗಷ್ಟೇ. ಇದೇ EVM ಸರಿಯಿಲ್ಲ ಅಂದವ್ರಿಗೂ ಕಾಂಗ್ರೆಸ್ನವ್ರು ಹೆಂಗೆ ಗೆದ್ದರು ಇಲ್ಲಿ ಕರ್ನಾಟಕದಲ್ಲಿ? ಅವಾಗೇನಕ್ಕೆ ಇವರು ಬೈಕಾಟ್ ಮಾಡಬೇಕಾಗಿತ್ತು EVM? ನಾವು ಗೆದ್ದಿರೋದು ತಪ್ಪು, ಅವಾಗೇನಕ್ಕೆ ಮಾಡಲಿಲ್ಲ, ಈಗೇನಕ್ಕೆ ಮಾಡ್ತಿದ್ದಾರೆ? ನಮ್ಮ ಪ್ರಕಾರ ಇದು ಬ್ಯಾಲೆಟ್ ವೋಟಿಂಗ್ ಅನ್ನೋದು ಸರಿಯಲ್ಲ. ಇನ್ನು ಬಹುತೇಕ ಗ್ರಾಮ ಪಂಚಾಯಿತಿಗಳ ಅಧಿಕಾರಾವಧಿ ಇದೇ ಫೆಬ್ರವರಿ ಮಾರ್ಚ್ನಲ್ಲಿ ಮುಗಿಯಲಿದೆ. ಹೀಗಾಗಿ ಚುನಾವಣೆ ನಡೆಯುವವರೆಗೂ ಸರ್ಕಾರ ಆಡಳಿತಾಧಿಕಾರಿಗಳ ನೇಮಕಕ್ಕೆ ಆದೇಶವನ್ನ ಹೊರಡಿಸಿದೆ. ಮತ್ತೊಂದೆಡೆ 2026ರ ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ನಡೆಸಲು ಸರ್ಕಾರ ಸಿದ್ಧತೆಯನ್ನ ನಡೆಸಿದ್ದು, ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಪೂರ್ವ ಸಿದ್ಧತೆಗೆ ನಿರ್ದೇಶನವನ್ನ ನೀಡಲಾಗಿದೆ.
ರಾಜ್ಯದ 5,948 ಗ್ರಾಮ ಪಂಚಾಯಿತಿಗಳ ಪೈಕಿ 5,698 ಗ್ರಾಮ ಪಂಚಾಯಿತಿಗಳಿಗೆ 2020 ಡಿಸೆಂಬರ್ನಲ್ಲಿ ಚುನಾವಣೆ ಆಗಿತ್ತು. ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ 2021-22ರಲ್ಲಿ ನಡೆದಿದ್ದರಿಂದ 2026 ಫೆಬ್ರವರಿ 2ನೇ ವಾರಕ್ಕೆ ಈ ಪಂಚಾಯಿತಿ ಚುನಾಯಿತ ಸದಸ್ಯರ ಅಧಿಕಾರಾವಧಿ ಮುಗಿಯಲಿದೆ. ಇದರೊಟ್ಟಿಗೆ 2026 ಮಾರ್ಚ್ಗೆ ಮುಗಿಯುವ 92 ಗ್ರಾಮ ಪಂಚಾಯಿತಿಗಳನ್ನ ಸೇರಿಸಿ ಚುನಾವಣೆಯನ್ನ ನಡೆಸಲು ಸರ್ಕಾರ ತಯಾರಿಯನ್ನ ನಡೆಸಿದೆ. ಈಗಾಗಲೇ ರಾಜ್ಯದ 187 ನಗರ ಸ್ಥಳೀಯ ಸಂಸ್ಥೆಗಳ ಕೌನ್ಸಿಲ್ ಅವಧಿ ಮುಗಿದಿದೆ. 2021ರಿಂದಲೇ ರಾಜ್ಯದ 31 ಜಿಲ್ಲಾ ಪಂಚಾಯಿತಿ ಹಾಗೂ 240 ತಾಲೂಕು ಪಂಚಾಯಿತಿಗಳಿಗೆ ಎಲೆಕ್ಷನ್ ನಡೆದಿರುವುದರಿಂದ ಚುನಾಯಿತ ಪ್ರತಿನಿಧಿಗಳಿಲ್ಲ. ವಿದ್ಯುನ್ಮಾನ ಮತಯಂತ್ರಗಳ ಬಗ್ಗೆ ಅನುಮಾನ. ಮಹಾರಾಷ್ಟ್ರ ಬಿಹಾರ ಚುನಾವಣೆ ಬಳಿಕ ಇವಿಎಂ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಆಕ್ರೋಶ. ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪತ್ರ ಬಳಸಲು ನಿರ್ಧಾರ. ಇನ್ನು ಇದೇ ವಿಚಾರಕ್ಕೆ ನಗರದ ಹಲವು ಜನಸಾಮಾನ್ಯರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರಿಗೆ ಬ್ಯಾಲೆಟ್ ಪತ್ರದ ಮೇಲೆ ನಂಬಿಕೆಗಳು ಹೆಚ್ಚಾಗಿದ್ದು ಬ್ಯಾಲೆಟ್ ಪತ್ರದಲ್ಲಿಯೇ ಚುನಾವಣೆ ನಡೆಸಲು ನಿರ್ಧಾರ ಸ್ವಾಗತಿಸಿದ್ದು ತಮ್ಮ ಅಭಿಪ್ರಾಯವನ್ನ ಈ ರೀತಿ ವ್ಯಕ್ತಪಡಿಸಿದ್ರು. ಬ್ಯಾಲೆಟ್ ಪೇಟ ಆದ್ರೆ ಸರಿ, ಅದು ಏನ ಮೋಸ ಐತಂತ ಇದು ಬಟನ್ನಿಂದ, ಅದಕ್ಕೆ ಬ್ಯಾಲೆಟ್ ಪೇಟ ಮಾಡಿದ್ರೆ ಯಾರಿಗೂ ತೊಂದರೆನೇ ಇಲ್ಲ, ಏನಕ್ಕೆ ಆಗ್ಬೋದು, ಲೇಟ್ ಆಗ್ಬೋದು. ಅದಕ್ಕೆ ಬ್ಯಾಲೆಟ್ ಪೇಪರ್ ಮಾಡಿಸ್ರಿ ಅಂತ ನಾವು. ಎಷ್ಟಾದ್ರೆ ಅದು ಸಂಶಯ ಅನ್ನೋದು ಹೋಗ್ಬಿಡುತ್ತಲ್ಲ. ಈಗ ಸಂಶಯ ಐತಲ್ಲ ಸರ್ಕಾರಕ್ಕೆ, ಅದು ಹೋಗ್ಬಿಡುತ್ತೆ. ಬೆನಿಫಿಟ್ ಆದ್ರೆ ಸಂಶಯ ಅನ್ನೋದು ಮುಗಿದು ಬಿಡುತ್ತಲ್ಲ, ಯಾರ್ದು ಏನು ತೊಂದರೆ ಇಲ್ಲ. ಮೇಡಮ್ ಬ್ಯಾಲೆಟ್ ಪೇಪರ್ ಓಕೆ ಮೇಡಮ್, ಬ್ಯಾಲೆಟ್ ಪೇಪರಲ್ಲಿ ಮಾಡಬೇಕು. ಇವಿಎಂ ಎಲ್ಲ ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಬ್ಯಾಲೆಟ್ ಪೇಪರಲ್ಲಿ ಮಾಡಿದ್ರೆ ಒಳ್ಳೇದು ಮೇಡಮ್. ಸೆಂಟ್ರಲ್ಲೆಲ್ಲ ನೋಡಿದ್ರೆ ನೀವು ಇವಿಎಂ ಮಿಷಿನ್ ಬರೀ ಕಾಂಗ್ರೆಸ್ ಸರ್ಕಾರ ಹೆಂಗಿದು ಮಾಡೋಕ್ಕಾಗುತ್ತೆ? ಈಗ ಸೆಂಟ್ರಲ್ಲೆಲ್ಲ ನೋಡ್ತೀರಾ, ಹಂಗಾರೆ ಅವರು ನಾವು ಸ್ಟೇಟ್ದು ಹೇಳ್ತಿದ್ದೀರಾ, ಈಗ ಎಲ್ಲ ಕಡೆ ನೋಡಿ ಇವಿಎಮ್ ತಾನೆ. ಹಾಂ, ಯಾವುದೇ ಒಬ್ಬ ಪರ್ಸನ್ನ ಪರ್ಮನೆಂಟಾಗಿ ಇವರೇನೆ ಅಂತ ಯಾರು ಐಡೆಂಟಿಫೈ ಮಾಡಲ್ಲ ನಮ್ಮ ದೇಶದಲ್ಲಿ. ಚೇಂಜಸ್ ಮಾಡ್ತಾರೆ, ಅಂಥದ್ರಲ್ಲಿ ಇವರು ಚೇಂಜಸ್ ಆಗ್ತಾನೆ ಇಲ್ವಲ್ಲ ಸೆಂಟ್ರಲಲ್ಲಿ. ಅದೇ ಥರ ಕಾಂಗ್ರೆಸ್ಸು ಇಲ್ಲಿ ಒಂದು ಸಾರಿ ಬಂದೈತೆ. ಬ್ಯಾಲೆಟ್ ಪೇಪರೇ ಬೆಟ್ರು ಮೇಡಮ್. ಈಗ ಸ್ಟೇಟ್ ಗೌರ್ಮೆಂಟು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಗೆ ಇವಿಎಮ್ ಮಾಡಬೇಕಾ ಇವರು ಬ್ಯಾಲೆಟ್ ಪೇಪರ್ ಮಾಡಬೇಕು ಅಂತ ಇದು ಮಾಡಿದ್ದಾರೆ. ಬ್ಯಾಲೆಟ್ ಪೇಪರ್ ಮಾಡಿದ್ರೆ ಸರ್ಕಾರಕ್ಕೆ ತುಂಬ ಹೊರೆ ಆಗುತ್ತೆ. ಇವಿಎಮ್ ಮಾಡಿದ್ರೆ ಬೆಸ್ಟು, ಇದು ಅನುಕೂಲ ಆಗಿದೆ. ಸುಪ್ರೀಂ ಕೋರ್ಟು ಇವಿಎಮ್ನ ಒಪ್ಕೊಂಡಿದೆ. ಆದ್ದರಿಂದ ಇವಿಎಮ್ ಮಾಡಿದ್ರೆ ಬೆಸ್ಟು. ಬ್ಯಾಲೆಟ್ ಪೇಪರ್ಗೆ ಸರ್ಕಾರಕ್ಕೆ ನಷ್ಟ ಆಯಿತಾ ಆ ಹೊರೆ ಪ್ರಜೆಗಳ ಮೇಲೆ ಬೀಳ್ತದೆ. ಆದ್ದರಿಂದ ನನ್ನ ಒಪಿನಿಯನ್ ಪ್ರಕಾರ ಇವಿಎಮ್ ಮಿಷಿನೇ ಬೆಸ್ಟು. ನೋಡಿದ್ರಲ್ಲ ಜನಸಾಮಾನ್ಯರ ಅಭಿಪ್ರಾಯ ಯಾವ ರೀತಿ ಇದೆ ಎಂದು. ಜನರು ಹೇಳುತ್ತಿರುವ ರೀತಿ ಈ ಕಾಂಗ್ರೆಸ್ ಸರ್ಕಾರ ಬ್ಯಾಲೆಟ್ ಪತ್ರದಲ್ಲಿ ಚುನಾವಣೆ ನಡೆಸುತ್ತೋ ಇಲ್ಲವೋ ಅನ್ನೋ ಕುತೂಹಲ ಭಾರಿ ಇದ್ದು ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಿಭಾಯಿಸುತ್ತೆ ಅಂತ ಕಾದು ನೋಡಬೇಕಿದೆ.